ಮಗಳಿಗೆ ಮುಖ ನೋಡ್ಕೊಂಡು ಇರಬೇಕಷ್ಟೇ, ಮಗಳಿಗೋಸ್ಕರ ಇರಬೇಕಷ್ಟೇ. ಇನ್ನು ನಾನು ಅವ್ರ ಜೊತೆಗೆ ಹೋಗಿದ್ರು ಚೆನ್ನಾಗಿ ಹೇಳ್ತಿತ್ತು, ಬದುಕೊಂಡು ಏನು ಪ್ರಯೋಜನ ಹೇಳಿ. ಅದಕ್ಕೋಸ್ಕರ ಸರ್ ಇನ್ನೇನು ಹೇಳೋದು, ನಾವು ಎಷ್ಟು ತಡ್ಕೊಂಡ್ರೂ ಮರೆಯೋಕ್ಕಾಗಲ್ಲ. ನನಗೆ ಎಷ್ಟು ಸಮಾಧಾನ ಮಾಡಿಕೊಂಡ್ರೂ ಮರೆಯೋಕ್ಕಾಗಲ್ಲ. ಏನು ಮಾಡೋದು, ಎಲ್ಲರ ಹತ್ರ ಅದೇ ಹೇಳ್ಕೊತೀನಿ. ನನಗೆ ಆಸ್ತಿ ಬೇಡ, ಬಂಗಾರ ಬೇಡ, ಒಡವೆ ಬೇಡ, ಏನು ಬೇಡ, ನನ್ನ ಗಂಡನೇ ನನಗೆ ಆಸ್ತಿ. ಅದು ಇನ್ನೇನು ಬೇಡ ಸರ್, ಅವರೇ ನನ್ನ ಜೀವ, ನನ್ನ ಜೀವ. ನಾವಿಬ್ಬರು ಹಂಗಿದ್ವಿ, ಕೇಳ್ಬೋದಕ್ಕಾಗಲ್ಲ ನಮಗೆ. ಏನು ಮಾಡಿದ್ರು ಮರೆಯೋಕ್ಕಾಗಲ್ಲ. ಏನು ಮಾಡೋದು, ಏನು ಹೇಳ್ತಾ ಇದ್ರಮ್ಮ, ಮಾತಾಡಿದ್ರೆ ಕೊನೆದಾಗ ಏನಾದ್ರು ಹೇಳಿದ? ನಾನು ಬದುಕ್ತೀನಿ ಕಣೆ, ನಾನು ದುಡಿತೀನಿ ಕಣೆ ಅಂತ ಅದನ್ನೇ ಹೇಳ್ತಾ ಇದ್ರು. ನಾನು ಸಾಯೋಲ್ಲ, ಸುಮ್ಮನಿರೋ, ಹಂಗೆ ಯೋಚನೆ ಮಾಡಬೇಡ, ನಾನು ಸಾಯೋದ ಕಣೆ ಅಂತ ಇದ್ರು ಯಾವಾಗಲೂ. ಹಾಗೆ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ನನಗೆ ಹೇಳ್ತಿದ್ರು, ನೀನು ಯೋಚನೆ ಮಾಡಬೇಡ, ನಾನು ಸಾಯಲ್ಲ, ಯಾಕೆ ಯೋಚನೆ ಮಾಡ್ತೀನಿ, ಬದುಕಿರ್ತೀನಿ, ಸುಮ್ಮನಿರು ಅಂತಂದು ಅವರು ಎದುರಿಸೋರು ನನಗೆ. 12:30 ಕಲಾಕ್ಷೇತ್ರ 12:30ಗೆ ನಮಸ್ಕಾರ ಸರ್. ಅಷ್ಟೇ, ಇನ್ನು ನನ್ನ ಮಗಳೊಬ್ಬಳು ನಾನು ನೋಡಿಕೊಂಡು ಅವಳು ನಾನು ನೋಡ್ಕೊಂಡಿರ್ಬೇಕು, ಅವಳು ನೋಡ್ಕೋಬೇಕಷ್ಟೇ, ಇನ್ನೇನು ಯೋಚನೆ ಇಲ್ಲ. ಹಾಗೆ ಅದೇ ಇರೋದು, ಅದೇ ಮಾತಾಡೋದು, ಏನಿಲ್ಲ ಸರ್. ಎಷ್ಟೇನೋ ನನಗೇನು ಇಲ್ಲ, ನನ್ನ ಗಂಡನ ಆಸ್ತಿ.